ರಾಜಕಾರಣಿಗಳು ಸತ್ಯ ಮಾತ್ರ ಹೇಳಬೇಕು ಅನ್ನೋಂಥ ಭ್ರಮೆಯಲ್ಲಿ ಇಲ್ಲಿ ಯಾರೂ ಇಲ್ಲ. ರಾಜಕಾರಣಿಗಳು ಅಂತ ಅಂದಮೇಲೆ ಸುಳ್ಳು ಹೇಳ್ತಾರೆ. झूठ बोलो, बार बार झूठ बोलो. ಅದರಲ್ಲೂ ಚುನಾವಣಾ ಪ್ರಚಾರ ಅಂತ ಅಂದಮೇಲೆ ಸುಳ್ಳು ಹೇಳೋದೆಲ್ಲ ತೀರಾ ಸಾಮಾನ್ಯ ಅನ್ನುವಂತಾಗಿದೆ. ಆದ್ರೆ ಮೋದಿಜಿ, ಸಾಕ್ಷಾತ್ ಮೋದಿಜಿ ಅವರು ಕೇವಲ ರಾಜಕಾರಣಿ ಅಲ್ಲ, ಅವರು जिनका नाम नरेंद्र है, विष्णु के नाम पर जिनका नाम है वो भी उनके ही अंश है. नरेंद्र मोदी पूजे जाएंगे भारत में. ಅಂತಹ ಮೋದಿಜಿ ಸುಳ್ಳು ಹೇಳ್ತಾರ? ಹೌದು, ಮೋದಿಜಿ ಅವರು ಸುಳ್ಳು ಹೇಳ್ತಾರೆ. ಅದು ಎಲ್ಲೋ ಒಂದೆರಡಲ್ಲ, ಅದು ಸಣ್ಣ ಪುಟ್ಟ ಸುಳ್ಳುಗಳನ್ನು ಅಲ್ಲ, ಎಂತೆಂಥ ಸುಳ್ಳು ಹೇಳಿದ್ದಾರೆ, ಇನ್ನೂ ಹೇಳ್ತಾನೆ ಇದ್ದಾರೆ ಮೋದಿಜಿ. ಹೇಗೆ ಈ ದೇಶದ ಜನರನ್ನ, ತಮ್ಮ ಅಭಿಮಾನಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಮೊನ್ನೆ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತು. ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲಾ ಪಕ್ಷಗಳು ಕೆಲವು ಔಪಚಾರಿಕತೆಗಳನ್ನು ಪಾಲಿಸಬೇಕಾಗತ್ತೆ. ಚುನಾವಣಾ ಪ್ರಚಾರದಲ್ಲಿ ಧರ್ಮ, ಜಾತಿ, ಭಾಷೆ ಆಧಾರದಲ್ಲಿ ವೋಟ್ ಕೇಳೋ ಹಾಗಿಲ್ಲ ಅಂತ ಚುನಾವಣಾ ಆಯೋಗ ಕೂಡ ಘೋಷಣೆ ಮಾಡುತ್ತೆ. ಅಂದಹಾಗೆ ಈ ಪ್ರಣಾಳಿಕೆ ವಿಚಾರಕ್ಕೆ ನಾವು ಬರೋದಾದ್ರೆ, ಮ್ಯಾನಿಫೆಸ್ಟೋ ಅನ್ನೋದು ಬಹಳ ಹಳೆ ಶಬ್ದ. ಜನರಿಗೆ ಈಗ ಅದ್ರ ಬಗ್ಗೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಅದೊಂದಿಷ್ಟು ಕಾಗದದ ಕಟ್ಟು ಮಾತ್ರ ಅಂತಾನೆ ಎಲ್ಲರೂ ಭಾವಿಸೋ ಹಾಗಾಗಿದೆ. ಆದರೆ ಬಿಜೆಪಿ ಅವರು ಅಂತ ಅಂದ ಮೇಲೆ ಕೇಳಬೇಕಾ? ಅವರು ಎಲ್ಲವನ್ನ ತಮಗೆ ಬೇಕಾದ ಹಾಗೆ ನೋಡುವವರ ಕಣ್ಣಲ್ಲೂ ಕೂಡ ಒಂದು ರೀತಿ ಮ್ಯಾಜಿಕ್ ಆಗೋ ಹಾಗೆ ಬಳಸೋ ಪೈಕಿ. ಹಾಗಾಗಿನೇ ಅವ್ರದ್ದು ಬರೀ ಪ್ರಣಾಳಿಕೆ ಅಲ್ಲ, ಅದು ಸಂಕಲ್ಪ ಪತ್ರ. ಗಮನಿಸಿ, ಅದು ಮ್ಯಾನಿಫೆಸ್ಟೋ ಅಲ್ಲ, ಸಂಕಲ್ಪ ಪತ್ರ. ಕೇಳ್ತಿದ್ದ ಹಾಗೇನೆ ನೋಡಿ, ಒಂಥರ ಪಾಸಿಟಿವ್ ಫೀಲಿಂಗ್ ಬರ್ತಾ ಇರಬೇಕಲ್ವಾ ನಿಮಗೆ? ಅಂದಹಾಗೆ ಈ ಸಂಕಲ್ಪ ಪತ್ರದಲ್ಲಿ ಬಿಜೆಪಿ ಏನ್ ಹೇಳಿದೆ ಗೊತ್ತಾ? ಮೋದಿ 3ನೇ ಅವಧಿಯಲ್ಲಿ ಬಡತನದ ವಿರುದ್ಧ ಅಂತಿಮ ಮತ್ತು ನಿರ್ಣಾಯಕ ಹೋರಾಟ ನಡೆಯಲಿದೆಯಂತೆ. 1970ರಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ಇದನ್ನೇ ಹೇಳಿದ್ರು. ಕಡೆಗೆ ಅವರು ಡೆಮಾಕ್ರಸಿಯನ್ನೇ ಕಿತ್ತು ಬಿಸಾಕಿದ್ರು. ಬಡತನ ಮಾತ್ರ ಹಾಗೇ ಉಳಿದಿತ್ತು, ಈಗಲೂ ಇದೆ. ಎಷ್ಟು ಬಡತನ ಉಳಿದುಕೊಂಡಿದೆ ಅಂತ ಅಂದ್ರೆ, ಮೋದಿಜಿ ಈಗ 2 ಅವಧಿಯ ಅಧಿಕಾರ ಮುಗಿಸಿ 3ನೇ ಅವಧಿಗೆ ತಯಾರಾಗ್ತಾ ಇರುವಾಗ್ಲು 3 ಕೋಟಿ ಬಡವರಿಗೆ ಉಚಿತ ಮನೆಗಳನ್ನು ಕೊಡುವಂತಹ ವಾಗ್ದಾನ ಮಾಡ್ತಾ ಇದ್ದಾರೆ. ಅಲ್ಲದೆ 81 ಕೋಟಿ ಬಡವರಿಗೆ ಇನ್ನೂ 5 ವರ್ಷ ಉಚಿತ ಪಡಿತರ ಕೊಡೋದಾಗಿ ಹೇಳಿದ್ದಾರೆ. ತಪ್ಪು ತಿಳಿಬೇಡಿ, ಇದು ಬಿಜೆಪಿಯವರು ಬೇರೆ ಪಕ್ಷದವ್ರ ಬಗ್ಗೆ ಹೇಳ್ತಾರಲ್ವಾ, ಆ ರೇವಡಿ ಅಲ್ಲ, ಇದು ಮೋದಿ ಗ್ಯಾರಂಟಿ. ಅಂದಮೇಲೆ ರೇವಡಿ ಆಗೋದಿಕ್ಕೆ ಹೇಗೆ ಸಾಧ್ಯ? ವಿಪಕ್ಷಗಳೇನು ಈ ಸಂಕಲ್ಪ ಪತ್ರವನ್ನ ಜುಮ್ಲಾ ಪತ್ರ ಅಂತಾನೆ ಅಣಕಿಸಿವೆ. ನಿರುದ್ಯೋಗ, ಬೆಲೆ ಏರಿಕೆ, ರೈತರ ಆದಾಯ ಡಬ್ಬಲ್ ಮಾಡೋ ಮಾತು, ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿ, ಚೀನಾ ಗಡಿಯಲ್ಲಿನ ಸ್ಥಿತಿ, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪ್ರಜಾಸತ್ತೆಯ ದುರಾವಸ್ಥೆಯಂತಹ ವಿಚಾರಗಳ ಪ್ರಸ್ತಾವವೇ ಇದರಲ್ಲಿ ಇಲ್ಲ ಅನ್ನೋದು ಅವುಗಳ ತಕರಾರು. ಚುನಾವಣೆಗೆ ಮೊದಲು ಡಿಕ್ಟೇಟರ್ ಪದದ ಬಳಕೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸರ್ವಾಧಿಕಾರ ಬರೋದನ್ನ ತಡೆಯೋದಿಕ್ಕೆ ಈ ಒಂದು ಚುನಾವಣೆನೇ ಕೊನೆ ಚಾನ್ಸ್ ಅನ್ನೋದು ಬಹುತೇಕ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಕೇಳ್ತಾ ಇದ್ದ ಹಾಗೆ ಅತ್ತ ಭಕ್ತರೆಲ್ಲ ರೋಷಾವೇಶದಿಂದ ಹಾರಾಡತೊಡಗಿದ್ದಾರೆ. ಮದರ್ ಆಫ್ ಡೆಮಾಕ್ರಸಿ ಅನ್ನುವಂಥ ಪದವನ್ನ ಜನಪ್ರಿಯಗೊಳಿಸಿದವರೇ ಮೋದಿಜಿ. ಅಂಥ ಗ್ಲೋಬಲ್ ಸೌತ್ ಪೋಸ್ಟರ್ ಬಾಯ್ ಮೋದಿ ಅವರನ್ನ ಒಬ್ಬ ಸಾಧಾರಣ ಸರ್ವಾಧಿಕಾರಿ ಅಂತ ಕರಿತೀರಾ ಅಂತ ಅವರು ಕೆಂಡಗಣ್ಣು ಬಿಟ್ಕೊಂಡು ಕೇಳ್ತಾ ಇದ್ದಾರೆ. ಸರಿ, ಮೋದಿ ಸರ್ವಾಧಿಕಾರಿ ಅಲ್ಲ ಅಂತಾನೆ ಅಂದುಕೊಳ್ಳೋಣ. ಹಾಗಾದ್ರೆ ಮೋದಿ ಡೆಮಾಕ್ರೆಟ್, ಅವರೊಬ್ಬ ಅಪ್ಪಟ ಪ್ರಜಾಪ್ರಭುತ್ವವಾದಿ ಅಂತ ನಾವು ವಿಶ್ವಾಸದಿಂದ ಹೇಳ್ಬಹುದಾ? ಹೋಗ್ಲಿ, ತೀರಾ ಸರಳವಾಗಿ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಮೋದಿ ಮತ್ತು ಬಿಜೆಪಿ ಮಂದಿ ಸತ್ಯ ಹೇಳ್ತಾ ಇದ್ದಾರಾ? ಎಲ್ಲರೂ ಅಲ್ಪ ಸ್ವಲ್ಪ ಸುಳ್ಳು ಹೇಳ್ತಾರೆ ಬಿಡಿ. ಯಾವುದೇ ಪಕ್ಷ ಆಗಿರಬಹುದು, ಯಾವುದೇ ನಾಯಕ ಆಗಿರಬಹುದು, ರಾಜಕೀಯ ಅಂತ ಅಂದಮೇಲೆ ಸುಳ್ಳು ಕೂಡ ಇರದೇ ಅಲ್ವಾ? ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಮೋದಿ ಮತ್ತು ಬಿಜೆಪಿ ಮಂದಿ ತಮ್ಮ ಸುಳ್ಳುಗಳ ಮೂಲಕ ದೇಶವನ್ನ ದಾರಿ ತಪ್ಪಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋದು. ಈ ಸಲದ ಚುನಾವಣೆಯಲ್ಲಿನ ಹೋರಾಟ ಸತ್ಯದ ಆಧಾರದ ಮೇಲೆ ನಡೀತಾ ಇದೆಯಾ? ಯಾರು ಈ ದೇಶದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸುಳ್ಳುಗಳನ್ನ ಹೇಳೋರು? ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ದೊಡ್ಡ ದೇಶ, ವೈವಿಧ್ಯತೆ ಇರುವಂಥ ದೇಶ. ಆದ್ರೂ ಸರ್ಕಾರ ಹಾಗೂ ಆಡಳಿತಾರೂಢ ಬಿಜೆಪಿ ಮಾತ್ರ ಒಂದು ರಾಷ್ಟ್ರ ಒಂದು ಚುನಾವಣೆ, ಒಂದು ರಾಷ್ಟ್ರ ಒಂದು ಭಾಷೆ, ಒಂದು ರಾಷ್ಟ್ರ ಒಬ್ಬನೇ ಸುಪ್ರೀಂ ಲೀಡರ್ ಅಂತ ಹೇಳ್ತಾ ಇದೆ. ಆದ್ರೆ ಸತ್ಯದ ವಿಚಾರಕ್ಕೆ ಬಂದ್ರೆ ಮಾತ್ರ ಒಂದೇ ಒಂದು ಸತ್ಯ ಇಲ್ಲವೇ ಇಲ್ಲ. ದೇಶದ ಒಂದು ಭಾಗದ ಸತ್ಯ ಇನ್ನೊಂದು ಭಾಗದಲ್ಲಿ ಬೇರೆನೇ ಆಗುತ್ತೆ. ಹೇಗಂತ ಹೇಳ್ತೀವಿ ನೋಡಿ. ಜಮ್ಮು ಕಾಶ್ಮೀರದಲ್ಲಿನ ಒಂದು ರ್ಯಾಲಿಯಲ್ಲಿ ಮೋದಿ ವಿಪಕ್ಷಗಳ ಮೇಲೆ ಹರಿಹಾಯ್ದ್ರು. ವಿಪಕ್ಷಗಳು ಸುಳ್ಳು ಹೇಳ್ತಾ ಇವೆ ಅಂತ ಹೇಳಿದ್ರು. ರಾಮ ಮಂದಿರವನ್ನ ಬಿಜೆಪಿ ಯಾವತ್ತೂ ಕೂಡ ರಾಜಕೀಯ ವಿಚಾರವನ್ನ ಆಗಿಸಿರ್ಲಿಲ್ಲ. ಆದ್ರೆ ಸತ್ಯ ಏನಂದ್ರೆ, ಬಿಜೆಪಿಗೆ ರಾಮ ಮಂದಿರ ಚುನಾವಣಾ ವಿಚಾರ ಆಗಿರ್ಲೇ ಇಲ್ಲ, ಈಗಲೂ ಅಲ್ಲ, ಇನ್ನು ಮುಂದೇನೂ ಆಗಿರೋದಿಲ್ಲ ಅಂತ ಹೇಳ್ಬಿಟ್ರು. राम मंदिर
न कभी चुनाव का मुद्दा था, न चुनाव का मुद्दा है और न ही कभी चुनाव का मुद्दा बनेगा। ಅರೆ ಇದೇನಿದು, ದಿಲ್ಲಿ ಮಹಾಪ್ರಭುಗಳು ಉದ್ದಂಪುರ್ನಲ್ಲಿ ಇದು ಹೇಗೆ ಯೂಟರ್ನ್ ಹೊಡೆದ್ಬಿಟ್ರು? 2019 ಪ್ರಣಾಳಿಕೆಯಲ್ಲಿ ಬಿಜೆಪಿ ಏನು ಹೇಳಿತ್ತು? ರಾಮ ಮಂದಿರ ನಿರ್ಮಾಣಕ್ಕೆ ಮೊದಲ ಆದ್ಯತೆ ಅಂತ ಹೇಳಿತ್ತಲ್ವಾ? ಈ ಚುನಾವಣೆಗೆ ಮೊದಲು ಅತ್ಯಂತ ಅದ್ಧೂರಿಯಾಗಿ ಅದರ ಪ್ರಾಣ ಪ್ರತಿಷ್ಠೆ ಕೂಡ ಆಯಿತು. ರಾಮನ ಹೆಸರನ್ನ ಜಗತ್ತಿನಲ್ಲೆಲ್ಲ ಸಾರೋದಿಕ್ಕೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಾಗಿ ಇದೇ ಬಿಜೆಪಿ ಈ ಸಲವು ಪ್ರಣಾಳಿಕೆಯಲ್ಲಿ ಹೇಳಿದೆ. ಸರಿ, ಮಾಡ್ತಾ ಇರೋದೇ ಹೌದು ಅಂದಾದ ಮೇಲೆ ಪೂರ್ತಿ ಅದಕ್ಕೆ ಸಮಯ ಹಾಕಿ ಸಿಕ್ಕಾಪಟ್ಟೆ ಮುತುವರ್ಜಿ ವಹಿಸಿ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಗೆದ್ದು ಅದನ್ನು ಮಾಡಿದ್ದೀರಿ ಅಂದಾದ ಮೇಲೆ ಅದನ್ನು ಸಾರ್ವಜನಿಕವಾಗಿ ಒಪ್ಕೊಳ್ಳೋದಿಕ್ಕೆ ಮೋದಿಜಿ ಅವರಿಗೆ ಯಾಕೆ ನಾಚಿಕೆ? ಯಾಕೆ ಅದನ್ನು ಮುಂದಿಟ್ಟು ಹೇಳುವಂಥ ಧೈರ್ಯ ಇಲ್ಲ? ರಾಮ ಮಂದಿರ ವಿಚಾರದಲ್ಲಿ ಇರೋದನ್ನು ಇರೋ ಹಾಗೆ ನೇರವಾಗಿ ಹೇಳಬಹುದಲ್ಲ, ಯಾಕೆ ಸುಳ್ಳು ಹೇಳ್ತೀರಿ? ಏನೋ ಭ್ರಷ್ಟಾಚಾರ ವಿಚಾರ ಅಂತ ಅಂದರೆ ಹೌದಪ್ಪ, ಹೇಳೋದಿಕ್ಕೆ ನಾಚಿಕೆ ಪಡ್ತಾರೆ ಅಂತ ಅಂದುಕೊಳ್ಬಹುದು. ಭ್ರಷ್ಟಾಚಾರ ಅನ್ನುವಾಗ ನೆನಪಿಗೆ ಬಂತು, ತೆಲಂಗಾಣದ ತುಂಬಿದ ಸಭೆಯಲ್ಲಿ ಪ್ರಧಾನಿ ಮೋದಿ ಏನು ಹೇಳಿದ್ರು? ಭ್ರಷ್ಟ ವ್ಯಕ್ತಿಗಳನ್ನ ಸಹಿಸುವಂಥ ಮಾತೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಬಂತಲ್ಲ ಸುದ್ದಿ, ಭ್ರಷ್ಟಾಚಾರ ಕೇಸ್ಗಳಲ್ಲಿ ಇಡಿ ಕೈಯಲ್ಲಿ ಸಿಕ್ಕಾಕೊಂಡಿದ್ದಂಥ 25 ದೊಡ್ಡ ದೊಡ್ಡ ಲೀಡರ್ಗಳೇ ಬಿಜೆಪಿ ಸೇರಿದ್ರು. ಭ್ರಷ್ಟರನ್ನ ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದ ಮೋದಿ ಹೇಗೆ ಅವ್ರನ್ನೆಲ್ಲ ಹಿಡಿದುಕೊಂಡು ಬಿಟ್ರು ನೋಡಿ. ಬಿಜೆಪಿ ಸೇರಿದ ಮೇಲೆ ಆ 25 ಮಂದಿಯಲ್ಲಿ 23 ಮಂದಿ ಲೀಡರ್ಗಳ ವಿರುದ್ಧದ ಕೇಸ್ಗಳೇ ಕ್ಲೋಸ್ ಆಗಿಬಿಟ್ವು. ಜನರಿಗೆ ಈಗ ಅರ್ಥ ಆಗಿದೆ ಅವತ್ತು ಮೋದಿಜಿ ಅವರು ಏನು ಹೇಳಿದ್ರು ಅನ್ನೋದು. ಭ್ರಷ್ಟಾಚಾರಿಗಳನ್ನು ಬಿಡೋದೇ ಇಲ್ಲ ಅಂತ ಅವರು ಸರಿಯಾಗಿಯೇ ಹೇಳಿದ್ದಾರೆ. ಅವ್ರನ್ನೆಲ್ಲ ಬೇರೆ ಪಕ್ಷಗಳಲ್ಲಿ ಇರೋದಕ್ಕೆ ಬಿಡೋದಿಲ್ಲ, ಅವ್ರನ್ನೆಲ್ಲ ಹೇಗಾದರೂ ತಂದು ಬಿಜೆಪಿಗೆ ಸೇರಿಸ್ಕೊಳ್ತೀವಿ, ಬೇರೆ ಪಕ್ಷಗಳಿಗೆ ಹೋಗೋದಕ್ಕೆ ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತ ಅವ್ರು ಹೇಳಿದ್ದ. ಈ ಮಡಿಲ ಮೀಡಿಯಾಗಳ ಮೇಲೆ ಹಿಡಿತ ಇಟ್ಕೊಂಡು ಭ್ರಷ್ಟಾಚಾರ ವರದಿಗಳನ್ನೇನೋ ನೀವು ಪ್ರಸಾರ ಆಗದಂತೆ ತಡಿಬಹುದು. ಆದರೆ ಉಳಿದವರೆಲ್ಲ ಕಣ್ಣು ಮುಚ್ಕೊಂಡು ಕೂತಿಲ್ಲ ಅಥವಾ ತಮ್ಮನ್ನು ತಾವು ಮಾರ್ಕೊಂಡೂ ಇಲ್ಲ. 2022ರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ 85ನೇ ಸ್ಥಾನದಲ್ಲಿತ್ತು. 2023ರಲ್ಲಿ 93ನೇ ಸ್ಥಾನಕ್ಕೆ ಕುಸಿತು. ಈಗ ಚುನಾವಣಾ ಬಾಂಡ್ ವಿಚಾರ ಹೊರಬಿದ್ದ ಮೇಲೆ ಅದು ಇನ್ನೆಷ್ಟು ಪಾತಾಳಕ್ಕೆ ಮುಟ್ಟುತ್ತೋ ಗೊತ್ತಿಲ್ಲ. ಬಹುಶಃ ಅದು 100ಕ್ಕೂ ಕೆಳಗೆ ಕುಸಿಯಲೂಬಹುದು. ಮ್ಯಾನಿಫೆಸ್ಟೋ ವಿಚಾರ ಆಗಿರಲಿ, ಇತ್ತೀಚೆಗಂತೂ ನೋಟ್ ಬ್ಯಾನ್ ಬಗ್ಗೆ ಯಾರೂ ಮಾತೇ ಆಡ್ತಾ ಇಲ್ಲ. मैंने सिर्फ देश से 50 दिन मांगे हैं, 50 दिन। ಅವತ್ತು ಅದು ಹೇಗೆ ಬಿಜೆಪಿಗೆ ಭಾರಿ ಸೆನ್ಸಿಟಿವ್ ವಿಚಾರ ಆಗಿತ್ತು, ಹಾಗೇನೆ ಅಧಿಕಾರದಲ್ಲಿ 10 ವರ್ಷ ಕಳೆದ ಬಳಿಕನೂ ನಿರುದ್ಯೋಗ ವಿಚಾರ ಬಿಜೆಪಿಗೆ ಈಗ ಬಹಳ ಸೆನ್ಸಿಟಿವ್ ವಿಚಾರ ಆಗಿದೆ. ಈ ಸಲವು ಪ್ರಣಾಳಿಕೆಯಲ್ಲಿ ಮತ್ತೆ ಯುವಕರಲ್ಲಿ ಹೊಸ ಉದ್ಯೋಗಗಳ ಆಮಿಷ ಹುಟ್ಟಿಸಲಾಗಿದೆ. ಮೋದಿ ಗ್ಯಾರಂಟಿ ಅಂತ ಹೇಳಲಾಗಿದೆ. ದೇಶದ ಯುವಕರು ಭಾರತವನ್ನ ಗ್ಲೋಬಲ್ ಲೀಡರ್ ಆಗಿಸಲಿದ್ದಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಆದರೆ ಸರ್ಕಾರ ಯುವಕರಿಗೆ ಹೇಳ್ತಾ ಇರೋದು ಸುಳ್ಳು ಅನ್ನೋದನ್ನ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂಕಿಅಂಶಗಳು ತೋರಿಸ್ತಾ ಇವೆ. ದೇಶದ ನಿರುದ್ಯೋಗಿಗಳಲ್ಲಿ 83% ಯುವಕರು ಅಂತ ಅದು ಹೇಳ್ತಾ ಇದೆ. ಅಂದ್ರೆ ಈಗ ಕೆಲಸದಲ್ಲಿರುವವರು ಈ ಮೊದಲೇ ಕೆಲಸಕ್ಕೆ ಸೇರಿದವರಾಗಿದ್ದಾರೆ. ಯುವಕರಿಗಾಗಿ ಈ ಸರ್ಕಾರ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡೇ ಇಲ್ಲ. ಓದಿದ ಜನರಿಗೂ ಕೆಲಸ ಇಲ್ಲ. 2000ರಲ್ಲಿ 35.2% ಸುಶಿಕ್ಷಿತರು ನಿರುದ್ಯೋಗಿಗಳಾಗಿದ್ರೆ 2022ರ ಹೊತ್ತಿಗೆ ಅದು ಡಬಲ್ ಆಗಿತ್ತು. ಅಂದರೆ 65.7ಕ್ಕೆ ಏರಿತ್ತು. ಈ ದೇಶದ ಬಹುದೊಡ್ಡ ಸಮಸ್ಯೆ ನಿರುದ್ಯೋಗ. ಬಿಜೆಪಿ ಎಷ್ಟು ಕೆಲಸ ಮಾಡಿದೆ ಅಂತಂದರೆ 2024ಕ್ಕೆ ಯಾವ ವಿಷಯನೂ ಬಾಕಿ ಉಳಿದಿಲ್ವಂತೆ. ಇದು ಬಿಜೆಪಿಯ ಮೀರತ್ ಅಭ್ಯರ್ಥಿ ರಾಮಾಯಣ ಖ್ಯಾತಿಯ ಅರುಣ್ ಗೋವಿಲ್ ಹೇಳ್ತಾ ಇರುವಂಥ ಮಾತು. ಅವರು ಎಷ್ಟು ಭಕ್ತಿಯಿಂದ ಮಂಕಾಗ್ಬಿಟ್ಟಿದ್ದಾರೆ ಅಂತಂದರೆ CSDS ವರದಿಯನ್ನು ಒಮ್ಮೆ ನೋಡುವಂಥ ಗೋಜಿಗೂ ಹೋಗಿಲ್ಲ. CSDS ಸರ್ವೆಗೆ ಪ್ರತಿಕ್ರಿಯಿಸಿದವರಲ್ಲಿ 60% ಮಂದಿ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ತಮ್ಮನ್ನ ಕಾಡ್ತಾ ಇರುವಂಥ ಪ್ರಮುಖ ವಿಚಾರ ಅಂತ ಹೇಳಿದ್ದಾರೆ. ಬಿಜೆಪಿ ಇವುಗಳನ್ನು ಬಗೆಹರಿಸಲಾರದು ಅಂತ ಅಲ್ಲ, ಸಮಸ್ಯೆ ಅದು ಅವುಗಳತ್ತ ಗಮನನೇ ಕೊಟ್ಟಿಲ್ಲ ಅನ್ನೋದು. ಹಾಗಾದ್ರೆ ಬಿಜೆಪಿ ಗಮನ ಕೊಟ್ಟಿದ್ದು ಯಾವುದಕ್ಕೆ? ಬಹುಶಃ ಹಿಂದೂ ಮುಸ್ಲಿಂ ನಾವು ಅವರು 80-20 ವಿಚಾರಕ್ಕೆ ಅಥವಾ ಸಸ್ಯಾಹಾರ ಮಾಂಸಾಹಾರ ಅನ್ನುವಂಥ ವಿಚಾರಕ್ಕೆ ಬಿಜೆಪಿ ಹೆಚ್ಚು ತಲೆ ಕೆಡಿಸ್ಕೊಂಡಿತ್ತು ಅಲ್ವಾ? ಕಳೆದ 70 ವರ್ಷಗಳಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಆಹಾರ ವಿಚಾರವಾಗಿ ಯಾವುದೇ ಪ್ರಧಾನಿ ಮಾತಾಡಿದ್ದು ಇರಲಿಲ್ಲ. ಆದರೆ ಈಗ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಸೇವಿಸೋದು ವಿಪಕ್ಷಗಳ ಮೊಘಲ್ ಮನಸ್ಥಿತಿಯನ್ನು ತೋರಿಸುತ್ತೆ ಅಂತ ಮೋದಿಯವರು ಹೇಳಿದರು. ಈ ದೇಶದಲ್ಲಿ 70-80% ಮಂದಿ ಮಾಂಸಾಹಾರ ಸೇವಿಸ್ತಾರೆ. ಹಾಗಾದ್ರೆ ಚುನಾವಣಾ ಸಮಯದಲ್ಲಿ ಅವ್ರನ್ನೆಲ್ಲ ಮೊಘಲರು ಅಂತ ಕರಿಬಹುದು ಅಂತ ಆಯ್ತಲ್ಲ. ಇದು ಈ ದೇಶದ ರಾಜಕಾರಣದ ಅವಸ್ಥೆ.
ಸಮಸ್ಯೆಗಳು ಮುಗಿದು ಹೋಗಿಲ್ಲ, ನಿಜವಾದ ಸಮಸ್ಯೆಗಳನ್ನ ಅಡಗಿಸೋದಕ್ಕಾಗಿನೇ ಇದನ್ನೆಲ್ಲ ಮಾಡಲಾಗ್ತಾ ಇದೆ. ಇವತ್ತಿನ ಡಿಜಿಟಲ್ ಇಂಡಿಯಾದಲ್ಲಿ 70 ಲಕ್ಷ ಮಕ್ಕಳು ಆಹಾರನೇ ಇಲ್ಲದ ಸ್ಥಿತಿಯಲ್ಲಿದ್ದಾರೆ. ಜಗತ್ತಿನಲ್ಲಿ ಭಾರತದ ಮಕ್ಕಳೇ ಹೆಚ್ಚು ಇಂಥ ದುರವಸ್ಥೆಯಲ್ಲಿ ಚಡಪಡಿಸ್ತಾ ಇರೋದು. 80 ಕೋಟಿ ಜನರಿಗೆ ಉಚಿತ ಪಡಿತರ ಕೊಡುವ ಮಾತನ್ನ ರಾಜಕೀಯ ಕಾರಣಕ್ಕಾಗಿ ಆಡ್ತಾ ಇರುವವರು ದೇಶದ ಹಸಿವಿನ ಸ್ಥಿತಿಯನ್ನ ಅಡಗಿಸುವಂಥ ಯತ್ನ ಮಾಡ್ತಾನೆ ಇದ್ದಾರೆ. ಉಚಿತ ಪಡಿತರ ಕೊಡದೆ ಹೋದ್ರೆ ಆ ಜನ ಸರ್ಕಾರಕ್ಕೆ ಸವಾಲಾಗಲಿದ್ದಾರೆ. ಹಾಗಾಗಿ ಸಸ್ಯಾಹಾರ ಮಾಂಸಾಹಾರ ಅಂತ ಮಾತನಾಡುವಾಗ ಅದೆಷ್ಟು ಅರ್ಥಹೀನ ಚರ್ಚೆ ಅನ್ನೋದನ್ನ ಯೋಚನೆ ಮಾಡಿ. ಆ ನೆಪದಲ್ಲಿ ಅದೆಷ್ಟು ಕಟು ಸತ್ಯಗಳನ್ನು, ನಿಜವಾದ ಸಮಸ್ಯೆಗಳನ್ನು ಮುಚ್ಚಿ ಹಾಕೋದಿಕ್ಕೆ ನೋಡ್ತೀರಿ. ಈ ಮೊದಲು ದೇಶದ ಬಗ್ಗೆ ಯಾರೂ ಗೌರವವನ್ನೇ ಕೊಡ್ತಾ ಇರಲಿಲ್ಲ, ತುಚ್ಛವಾಗಿ ಕಾಣ್ತಾ ಇದ್ರು ಅಂತ ವಿಶ್ವಗುರು ಹೇಳ್ತಾ ಇರೋದಂತೂ ಅತಿ ದೊಡ್ಡ ಸುಳ್ಳು. पता नहीं पिछले जन्म में क्या पाप किया था, हिंदुस्तान में पैदा हुए. 2014ರ ಕಂಗನಾ ಸ್ವಾತಂತ್ರ್ಯ ಭಾಷಣದ ಬಳಿಕ ದೇಶಕ್ಕೆ ಗೌರವ, ಸಮ್ಮಾನ ಎಲ್ಲವೂ ಸಿಗೋದಿಕ್ ಶುರುವಾಯ್ತಲ್ವಾ? ಎಂಥ ಗೌರವ ಸಿಕ್ತು ಅಂತಂದ್ರೆ ನಾವು ಹೊರ ದೇಶಕ್ಕೆ ಕಾರ್ಮಿಕರನ್ನ ರಫ್ತು ಕೊಡೋದ್ರಲ್ಲಿ ನಂಬರ್ 1 ಆಗ್ಬಿಟ್ಟಿದೀವಿ. ಅದು ಯುದ್ಧಗ್ರಸ್ತ ದೇಶಕ್ಕೆ ನಮ್ಮ ದೇಶದ ಸಾವಿರಾರು ಯುವಕರು ಕಾರ್ಮಿಕರನ್ನ ಕಳಿಸ್ಕೊಡುವಂಥ ಪರಿಸ್ಥಿತಿ. ವಿದ್ಯಾರ್ಥಿಗಳು, ಪ್ರತಿಭಾವಂತರು, ಉದ್ಯಮಿಗಳು ದೇಶ ಬಿಟ್ಟು ವಿದೇಶಕ್ಕೆ ಹಾರ್ತಿದ್ದಾರೆ. ಆದರೆ ನಾವು ವಿಶ್ವಗುರು ಆಗ್ತಾ ಇದ್ದೀವಿ ಅಂತ ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ. ಮೋದಿ ಮಾತನ್ನ ಎಲ್ಲರೂ ಕೇಳ್ತಾರೆ. ಮೋದಿ ಯುದ್ಧ ನಿಲ್ಲಿಸಿದ್ರು ಅಂತ ರಾಜನಾಥ್ ಸಿಂಗ್ ಜನರ ಕಿವಿ ಮೇಲೆ ಹೂ ಇಡ್ತಾ ಇರೋದು ಬೇರೆ. 80 ಕೋಟಿ ಜನರಿಗೆ ಉಚಿತ ಪಡಿತರ ಕೊಡಬೇಕಾಗಿದೆ. 80% ಯುವಕರಿಗೆ ಉದ್ಯೋಗನೇ ಇಲ್ಲ. ಆದರೆ ನಾವು ವಿಶ್ವಗುರು ಆಗ್ಬಿಟ್ಟಿದ್ದೀವಿ. ಜಗತ್ತಿನ ಪವರ್ಫುಲ್ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ನಾವು 85ನೇ ಸ್ಥಾನ ಕುಸಿದಿದ್ದೀವಿ. ಆದರೆ ಸರ್ಕಾರ ಮಾತ್ರ ಅದೆಷ್ಟು ದಾರಿ ತಪ್ಪಿಸ್ತಾ ಇದೆ. ಇತ್ತೀಚೆಗೆ ಮೋದಿ ಕೇಂದ್ರ ಸರ್ಕಾರದ ಕಾರಣದಿಂದಾಗಿ ಮಣಿಪುರದಲ್ಲಿ ಸ್ಥಿತಿ ಸುಧಾರಿಸಿತು ಅಂತ ಹೇಳಿಬಿಟ್ರು. ತಿಂಗಳುಗಟ್ಟಲೆ ಮಣಿಪುರ ಹೊತ್ತಿ ಉರಿಯೋದಕ್ಕೆ ಬಿಟ್ಟು ಯಾವುದ್ಯಾವುದೋ ದೇಶಗಳನ್ನೆಲ್ಲ ಸುತ್ತಿದ್ರು ಮಣಿಪುರಕ್ಕೆ ಒಮ್ಮೆಯೂ ಹೋಗೋದಕ್ಕೆ ಮನಸ್ಸು ಮಾಡದ, ಮಣಿಪುರದ ಜನರಿಗೆ ಸಾಂತ್ವನವನ್ನು ಹೇಳಿದಷ್ಟು ಕಲ್ಲು ಮನಸ್ಸು ತೋರಿದಂತಹ ಮೋದಿಜಿಯವರು ಮಾತನಾಡಲೇಬೇಕು ಅಂತ ಸಂಸತ್ತಿನಲ್ಲಿ ಒತ್ತಾಯ ಬಂದಾಗ ಏನು ಹೇಳಿದರು? ವಿಪಕ್ಷಗಳ ತಪ್ಪಿನಿಂದಾಗಿ ಮಣಿಪುರದಲ್ಲಿ ಈ ಒಂದು ಸ್ಥಿತಿ ಉಂಟಾಗಿದೆ ಅಂತ ಹೇಳಿಬಿಟ್ರು. ನೆಹರು ಅವರವರೆಗೆ ಮಣಿಪುರದ ಆರೋಪ ಹೊರಿಸೋದಕ್ಕೆ ಹೋಗಲಿಲ್ಲ ಅನ್ನೋದೇ ದೊಡ್ಡ ಸಂಗತಿ. ಇಲ್ಲಿ ಮತ್ತೆ ಮತ್ತೆ ಇಂಥ ಸುಳ್ಳುಗಳನ್ನು ಹೇಳೋದು ಅಂತಂದರೆ ಸಾಧಾರಣ ವಿಚಾರನ? ಅದಕ್ಕೂ ಮಹಾಪ್ರತಿಭೆ ಬೇಕು. ಮತ್ತು ಒಂದು ಮಾತನ್ನ ಮೋದಿಜಿಯವರು ಹೇಳಿದ್ದು ನಿಮಗೆ ಗೊತ್ತಿರುತ್ತೆ. ದೇಶದಲ್ಲಿ ಅಲ್ಪಸಂಖ್ಯಾತರ ವಿಚಾರದಲ್ಲಿ ತಾರತಮ್ಯ ಇಲ್ಲ ಅಂತ ಹೇಳಿದರು. ಇದೆಲ್ಲ ಕೆಲವರ ಪಿತೂರಿ ಅಂತ ಕೂಡ ಅವರು ಪ್ರವಚನ ಕೊಟ್ಟರು. ಸ್ವತಃ ಅಲ್ಪಸಂಖ್ಯಾತರೆ ತಮ್ಮ ಬಗ್ಗೆ ತಾರತಮ್ಯ ಇದೆ ಅನ್ನೋದನ್ನ ಒಪ್ಪಲಾರರು ಅಂತ ಕೂಡ ಮೋದಿ ಹೇಳಿದರು. ಮುಸ್ಲಿಮರು, ಸಿಖ್ರು, ಕ್ರೈಸ್ತರು ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಹೇಳಿದರು. ಅಂದರೆ ಮಸೀದಿ ಎದುರು ಯಾರು ಅಸಭ್ಯವಾಗಿ ವರ್ತಿಸ್ತಾ ಇಲ್ಲ, ಯಾರನ್ನು ಖಲಿಸ್ತಾನಿಗಳು ಅಂತ ಹೇಳಲಿಲ್ಲ, ಯಾರು ಚರ್ಚ್ಗಳ ಮೇಲೆ ದಾಳಿ ನಡೆಸ್ತಾ ಇಲ್ಲ. ಹಾಗಾದರೆ ಎಲ್ಲೋ ಅಪ್ಪಿ ತಪ್ಪಿ ಅವರು ಗುಂಪು ಹಿಂಸೆಗೆ ಬಲಿಯಾಗ್ತಾ ಇರಬೇಕು, ಅಥವಾ ಎಲ್ಲೋ ಕೆಲವೊಮ್ಮೆ ಅವರಿಗೆ ಬಾಡಿಗೆ ಮನೆ ಸಿಗದಂತೆ ಆಗ್ತಾ ಇದೆ, ಎಲ್ಲೋ ಕೆಲವೊಮ್ಮೆ ದ್ವೇಷ ಭಾಷಣಗಳನ್ನು ಅವರು ಎದುರಿಸಬೇಕಾಗಿ ಬರ್ತಾ ಇದೆ. ಪೆಹಲು ಖಾನ್ ಜೈನು ಸಹಿತ ದೇಶಾದ್ಯಂತ ಆಹಾರದ ಹೆಸರಲ್ಲಿ, ಗೋ ರಕ್ಷಣೆ ಹೆಸರಲ್ಲಿ, ಧರ್ಮದ ದೇವರ ಹೆಸರಲ್ಲಿ ಗುಂಪು ಹತ್ಯೆಗೆ, ಗುಂಪು ದಾಳಿಗೆ ತುತ್ತಾಗಿದ್ದು, ಯಾರದ್ದ ತಪ್ಪಿಗೆ ಮನೆಯನ್ನ ಬುಲ್ಡೋಸರ್ನಿಂದ ಧ್ವಂಸ ಮಾಡಿ ಇಡೀ ಕುಟುಂಬವನ್ನ ಬೀದಿಗೆ ತಂದಿದ್ದು ಎಲ್ಲಾನು ಸುಳ್ಳು. ಇಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ ಅಲ್ವಾ ಮೋದಿಜಿ? ತಮಾಷೆ ಅಂದರೆ ದ್ವೇಷ ಭಾಷಣ ಮಾಡುವವರಲ್ಲಿ 75% ಮಂದಿ ಬಿಜೆಪಿ ಸರ್ಕಾರ ಇರುವಂಥ ರಾಜ್ಯದವರೇ ಆಗಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತದೊಡನೆ ವಿಲೀನ ಆಗಲಿದೆ ಅಂತ ಹೇಳ್ತಾರೆ ರಾಜನಾಥ್ ಸಿಂಗ್. ಭಕ್ತರು ಪರಮಾನಂದ ಅನುಭವಿಸಿದ್ರು. ಆದ್ರೆ ಅದೇ ಸಮಯದಲ್ಲಿ ಚೀನಾ ನಮ್ಮೆದುರನ್ನೇ ದೊಡ್ಡ ಅಪಾಯ ಅಂತ ಒಪ್ಕೊಳ್ಬೇಕು. ಚೀನಾ ನಮ್ಮ ಭೂಭಾಗವನ್ನ ಅತಿಕ್ರಮಿಸಿದೆ ಅನ್ನೋದನ್ನೇ ಮರೆಮಾಚಲಾಗ್ತಾ ಇದೆ. न वहां कोई हमारी सीमा में घुस आया है, न ही कोई घुसा हुआ है. ಚೀನಾ ನಮ್ಮ ಅರುಣಾಚಲದ ಹೆಸರನ್ನ ಬದಲಿಸಿದ್ರೆ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ ಅಂತ ತುಟಿ ಬಿಚ್ಚದೆ ಕೂತಿರೋದ್ರ ಅರ್ಥ ಏನು? ಒಂದು ಕಡೆ ಚೀನಾದಿಂದ $100 ಬಿಲಿಯನ್ ಮೌಲ್ಯದ ಆಮದು ಮಾಡಿಕೊಳ್ಳಲಾಗುತ್ತೆ, ಮತ್ತೊಂದು ಕಡೆ ಅದರ ಕೆಲ ಆ್ಯಪ್ಗಳನ್ನು ಬ್ಯಾನ್ ಮಾಡಿ ಜನರನ್ನ ಖುಷಿ ಪಡಿಸಲಾಗುತ್ತೆ. ಈ ಕಪಟತನಕ್ಕೆ ಮಿತಿನೇ ಇಲ್ವಾ ಹಾಗಿದ್ರೆ? ಚೀನಾ ವಿಚಾರವಾಗಿ ಸತ್ಯ ಹೇಳೋದಕ್ಕೆ ಏನು ಸಮಸ್ಯೆ? ಯಾಕೆ ಇಷ್ಟರ ಮಟ್ಟಿಗೆ ಚೀನಾದ ಬಗ್ಗೆ ಭಯ ಇವರಿಗೆ? ಕಡೆ ಪಕ್ಷ ಸತ್ಯವನ್ನಾದರೂ ಹೇಳಬೇಕಲ್ವಾ? ಇಂಥದ್ದು ಎಷ್ಟೋ ಕಟು ಸತ್ಯಗಳಿವೆ. ಒಂದು ಕಡೆ ಸಂವಿಧಾನ ರಕ್ಷಣೆ ಮಾತನಾಡಲಾಗುತ್ತೆ, ಮತ್ತೊಂದು ಕಡೆಯಿಂದ ಇವರದೇ ಸಂಸದರು 400ಕ್ಕೂ ಹೆಚ್ಚು ಸ್ಥಾನ ಗೆದ್ರೆ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಅವರ ನಿಜವಾದ ಅಜೆಂಡಾ ಬಗ್ಗೆ ಹೇಳ್ತಾರೆ. ಕಾಂಗ್ರೆಸ್ ವಿರುದ್ಧ ಕುಟುಂಬದ ಪಕ್ಷ ಅಂತ ಕುಟುಕಲಾಗುತ್ತೆ. ಅದೇ ಕಾಂಗ್ರೆಸ್ನಿಂದ ರಾಜಕಾರಣಿಗಳ ಮಕ್ಕಳನ್ನ ಬಿಜೆಪಿಗೆ ಸೆಳೆಯಲಾಗುತ್ತೆ, ಅಥವಾ ಬಿಜೆಪಿ ಒಳಗೆ ಕುಟುಂಬದವರಿಗೆ ಮಣೆ ಹಾಕಲಾಗುತ್ತೆ. ಒಂದೇ ಭಾರತ ರೈಲನ್ನು ತೋರಿಸಿ ಇಡೀ ರೈಲ್ವೆಯನ್ನೇ ಸುಧಾರಿಸಲಾಗಿದೆ ಅಂತ ಬಿಂಬಿಸಲಾಗುತ್ತೆ.
ವಿಪರ್ಯಾಸ ಅಂದರೆ ಅದೇ ವೇಳೆ ಪ್ರಯಾಣಿಕರ ರೈಲುಗಳ ಸಂಖ್ಯೆ ಕಡಿತ ಮಾಡಿ ಜನರು ಪ್ರಾಣಿಗಳಿಗೂ ಅತಿ ಕೆಟ್ಟ ರೀತಿಯಲ್ಲಿ ಪ್ರಯಾಣ ಮಾಡಬೇಕಾದಂಥ ಸ್ಥಿತಿಯನ್ನು ನಿರ್ಮಿಸಲಾಗಿದೆ. 5ನೇ ಅತಿ ದೊಡ್ಡ ಆರ್ಥಿಕತೆ ಮುಟ್ಟಿದ್ದೀವಿ ಅಂತ ಬಿಜೆಪಿ ದೊಡ್ಡದಾಗಿ ಹೇಳ್ಕೊಳ್ತಾ ಇದೆ. ಆದರೆ ಕಳೆದ 5 ವರ್ಷಗಳಲ್ಲಿ ಕುಟುಂಬಗಳ ಉಳಿತಾಯದ ಕಥೆ ಏನಾಗಿದೆ, ಎಷ್ಟು ಕಡಿಮೆ ಆಗಿದೆ ಅಂತ ಗಮನಿಸಿದ್ರೆ ವಾಸ್ತವ ಬೇರೆನೇ ಇರೋದು ಗೊತ್ತಾಗುತ್ತೆ. ಜನರ ಸಂಬಳ ಏರ್ತಾ ಇಲ್ಲ, ನೌಕರಿಗಳು ಇಲ್ಲವೇ ಇಲ್ಲ. ಇನ್ನೊಂದು ಕಡೆ ರೈತರ ಆದಾಯ ಡಬಲ್ ಆಗಲೇ ಇಲ್ಲ. ಬದಲಾಗಿ ನಿತ್ಯವೂ ಏನಿಲ್ಲ ಅಂತ ಅಂದ್ರೂ 30 ರೈತರು ಪ್ರಾಣ ಕಳೆದುಕೊಳ್ಳೋದು ನಿಲ್ತಾ ಇಲ್ಲ. ಮತ್ತು ಇದೆಲ್ಲವೂ ಮೋದಿ ಸರ್ಕಾರದ ಅವಧಿಯಲ್ಲೇ ಆಗ್ತಿದೆ. ಆದರೆ ಬಿಜೆಪಿಯ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಹೊಲಗಳಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡ್ತಾರೆ. ತಾವು 400ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ ಅಂತ ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರುವಾಗಲೇ ಇಷ್ಟೆಲ್ಲ ಸುಳ್ಳುಗಳನ್ನು ಹೇಳಿದ್ದಾರೆ. ವಿಪಕ್ಷಗಳು ಅತ್ಯಂತ ಕಠಿಣ ಸ್ಥಿತಿಯಲ್ಲಿರುವಾಗಲೂ ಈ ಎಲ್ಲ ಕಟು ಸತ್ಯಗಳನ್ನು ಮರೆಮಾಚಬೇಕಾದಂಥ ಅನಿವಾರ್ಯತೆ ಮೋದಿಜಿಗಿದೆ. ಇರುವಂಥ ಎಲ್ಲ ಮಾಧ್ಯಮಗಳನ್ನು ಕೊಂಡುಕೊಂಡಿರುವಾಗಲೂ ಈ ಒಂದು ಬೂಟಾಟಿಕೆ ಮುಂದುವರೆದಿದೆ. ವಿಪಕ್ಷ ನಾಯಕರನ್ನು ಜೈಲಿನಲ್ಲಿ ಇಟ್ಟಿರುವಾಗಲೂ, ಅವರು ಕೇಸ್ ವಿರುದ್ಧ ಹೋರಾಟದಲ್ಲಿರುವಾಗಲೂ ಜನರನ್ನು ವಂಚಿಸುವಂಥ ಕೆಲಸವನ್ನೇ ಮಾಡಲಾಗ್ತಾ ಇದೆ. ಎಲ್ಲರ ಸದ್ದಡಗಿಸಿ ನೀವು ಮಾತ್ರನೇ ಸದೃಢವಾಗಿರುವಾಗಲೂ ಯಾಕೆ ಇಷ್ಟೆಲ್ಲ ಸುಳ್ಳುಗಳು ಮೋದಿಜಿ? ಸೋಲಿನ ಭೀತಿಯಲ್ಲಿ ಏನಾದರೂ ಹತಾಶೆ ಆವರಿಸಿದೆಯಾ? ಎಲ್ಲಿ ಸತ್ಯ ಬಯಲಾಗ್ಬಿಟ್ರೆ, ನಿಜವಾದ ಅಂಕಿಅಂಶಗಳು ಜನರಿಗೆ ತಿಳಿದ್ರೆ ಜೂನ್ 4ರಂದು ಬದಲಾವಣೆಯ ಗಾಳಿ ಬೀಸಬಹುದು ಅನ್ನುವಂಥ ಭಯ ಕಾಡ್ತಾ ಇದೆಯಾ? ಮೋದಿ ಸರ್ಕಾರ ಈ ರೀತಿ ಸುಳ್ಳಿನ ಮೇಲೇನೆ ನಿಂತಿರುವಾಗ, ಸುಳ್ಳುಗಳನ್ನೇ ಅದು ಉಸಿರಾಡ್ತಾ ಜನರನ್ನು ಸತತ ವಂಚನೆ ಮಾಡ್ತಾ ಇರುವಾಗ ಎಲ್ಲರೂ ಮತದಾನ ಮಾಡಬೇಕಾಗಿದೆ. ಸಂವಿಧಾನವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಜಾಸತ್ತೆಗಾಗಿ ಮತ ಚಲಾಯಿಸಬೇಕಾಗಿದೆ, ಸರ್ವಾಧಿಕಾರಕ್ಕಾಗಿ ಅಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.